ಸರ್ ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ ರೀ ಸರ್, ನಾವು ಟಿವಿ ಮಾಧ್ಯಮದಿಂದ ಬಂದೀವಿ ಸರ್. ಮುಂದೆ ಬರೋ ಎಲೆಕ್ಷನ್ ದಲ್ಲಿ 3 ಪಾರ್ಟಿಯವರು ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಿಮ್ಮ ಅಭಿಪ್ರಾಯ ಯಾವ ಪಕ್ಷ ಗೆಲ್ಲಬಹುದು ಇಲ್ಲಿ? ಅಲ್ರಿ, ಎಲೆಕ್ಷನ್ಗೆ ನಿಂತವ್ರೆ ಓಟ್ ಹಾಕ್ಯಂತಾರ. ಏನು ಓಟ್ ನಾವು ಹಾಕ್ತಿವಿ? ಏನು ಕೂಸೂಟ ಕುಂತೆ ಕುಲ ಹೋಲಿಸಿದ್ರಂತ ನಾನು ಗೆತ್ತೀನಿ ನೀನು ಗೆತ್ತೀನಿ ಅಂತ ಹೆಂಗೆ ಹೇಳ್ತಾರ ಅವ್ರು? ಓಟ್ ಹಾಕೋರು ನಾವು ಸಾಲಿಗೇಟ್ ದಾಟತನ ಯಾವ್ದಕ್ಕೆ ಓಟ್ ಹಾಕ್ತೋ ಅಂಬಲ್ಲ ನಮಗೆ ಗೊತ್ತಿರೋದಲ್ಲ. ಏನು ನಮಗೆ ಗೊತ್ತಿರಿ ನೀವು? ಸರ್ ಸಮಾಧಾನ ಮಾಡ್ಕೊಳ್ಳಿ ಸರ್, ಸಮಾಧಾನ ಮಾಡ್ಕೊಳ್ಳಿ. ಏ ಯಪ್ಪ, ಬಿಸಿಲಿಗೆ ನಮಗಾಗ್ಯದೋ ಮರ, ಸುಮ್ಮನೆ ನಡಿ. ಫೋನ್ ಸ್ವಲ್ಪ ರಿಪೇರಿ ಮಾಡಿ ಕೊಡಕ್ ನೋಡಪ್ಪ, ಏನು ಸೌಂಡ್ ಕೇಳವಲ್ದು. ಆಯ್ತಪ್ಪ, ಮಾಡಿಕೊಡ್ತಾರಂತ. ಏನಾಗ್ತಿದ್ದೇನಪ್ಪ, ನಾನು ಕಿವಿ ಕೇಳೋದಲ್ಲ, ಬರೋದು ತೋರಿಸು. ಮಾಡಿ ಕೊಡುತ್ತೇನೆ. ರೈಟ್, ಎಷ್ಟಾಗ್ತದ? 3,000 3,000 ಏನಿದೆ? 3,000 3,000 ಕಿವಿ ಕೇಳೋದಲ್ಲ ಅಂತ ಹೇಳಿದ್ನ ರೋ ಮಾರ, ಬರೋದು ತೋರಿಸು. ಏನು ಕಿವುಡ್ಗಿರಾಗಿದ್ದೆ ಏನು ಅಂದಲ್ಲ? ಮತ್ತೆ ಇದನ್ನೇ ಬರ್ ತೋರಿಸಿದ್ದೆ ಬಾ ನಾನು. 3,000 ಭಾಳ ಆಗ್ತದಪ್ಪ. 1,500 ರೂಪಾಯಿ ಕೊಡ್ತು ನೋಡು. 1500 ಆಗಲ್ಲ, ಲಾಸ್ಟ್ 2,000 ರೂಪಾಯಿ ನೋಡಿ. 2,000 ಬರ್ದು ತೋರಿಸು. 2,000 ರೈಟ್. ಯಾವಾಗ ಕೊಡ್ತಿ? ನಾಳೆ ಕೊಡ್ತು. ನಾಳೆ ಏನಂತಿದೆ? ನಾಳೆ ಕೊಡ್ತು. ನಾಳೆ ಬರ್ದು ತೋರಿಸು. ಕಿವಿ ಕೇಳೋದಲ್ಲ, ಕಿವುಡ್ಗಿರಕ್ಕಲ್ಲ, ಸಾಕಾಯ್ತು ನೋಡಿ. ನಾಳೆ ಬಾ. ರೈಟ್, ನಾಳೆ ಬರ್ತನೆ. ಬಂದು ಕೊಟ್ಟುಬಿಡು. ಏನಪ್ಪ ನಂದು ನಂಬರ್ ಅದಲ್ಲ? ಆಯ್ತಾಯ್ತಾಯ್ತು. ಅದಕ್ಕೆ ಫೋನ್ ಮಾಡಿಬಿಡು, ಬಂದು ಮೊಬೈಲ್ ಐತಿ. ನೋಡ, ಎಂತ ಕಿವುಡ್ಗಿರಾಗಿದ್ದೆ ನೋಡು ಮರಯ್ಯ. ಈ ನಮ್ಮನಿ ಸರ್ಕಾರದ ನಿರ್ದೇಶನದಂತೆ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡಿ ಆದೇಶ ಹೊರಡಿಸಿದೆ. ಆದ್ದರಿಂದ ಇಲ್ಲಿ ಒಬ್ಬ ವ್ಯಕ್ತಿ ದಿನಾಲೂ 8 ಗಂಟೆ ಸಮಯಕ್ಕೆ ಪ್ಲಾಸ್ಟಿಕ್ ನಿಷೇಧ ಕಾಯ್ದೆಯನ್ನು ಅಚ್ಚುಕಟ್ಟಾಗಿ ಪಾಲಿಸ್ತಾ ಇದ್ದಾನೆ. ಒಂದು ಗೋಲ್ಡ್ ಚೀಲದಲ್ಲಿ ಏನೇ ತೆಗೆದುಕೊಂಡು ಹೋಗ್ತಾ ಇದ್ದಾನೆ, ಅವ್ರನ್ನ ಏನಿದೆ ಅಂತ ಕೇಳಿ ನೋಡೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ಪ್ಲಾಸ್ಟಿಕ್ ನಿಷೇಧ ಬಳಕೆಯನ್ನು ಅಚ್ಚುಕಟ್ಟಾಗಿ ಪಾಲಿಸ್ತಾ ಇದ್ದಾರೆ ತಾವು. ಈ ಗೋಲ್ಡ್ ಚೀಲದಲ್ಲಿ ಡೈಲಿ ಒಯ್ತಾ ಇದ್ದಾರೆ, ಏನೋ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ಏನೈತಿ ಅಂತ ನಮಗೆ ಕುತೂಹಲ ಕಾಣ್ತಾ ಇದೆ. ಆರ್ಡರ್ ಬಿಡ್ರಿ ಸರ್, ಅದನ್ನ ಹೆಂಗೆ ತೋರ್ಸಕ್ಕೆ ಬರೋದಲ್ಲ. ಇಲ್ಲ, ಇಲ್ಲಿ ಲೈವ್ ಆಗಿ ಜನಗಳು ನೋಡ್ತಾ ಇದ್ದಾರೆ. ಇದರಲ್ಲಿ ಏನ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೋಡೋಣ ಅಂತ. ಯಾರು ಸರ್? ಇಲ್ಲ ಸರ್, ಒಂದ್ಸರಿ ತೆಗೆದು ತೋರಿಸಲ್ಲ ಸರ್. ನೀವೊಬ್ರು ದೇಶಕ್ಕೆ ಮಾದರಿ ಆಗ್ತೀರಾ ತೋರಿಸಿದ್ರಂದ್ರೆ. ಯಾರು ಅಂತೀನಲ್ರಿ ಸರ್ ನೀವು? ತೋರಿಸ್ರಿ ಸರ್, ಏನಾಗಲ್ಲ. ಬಂತಲ್ಲಪ್ಪ ಇದು. ಅಲ್ರಿ, ಇದು ಎಲ್ಲ ಟಿವಿಯಾಗ ಬರ್ತದ? ಇಡೀ ಜಗತ್ತು ನೋಡುತ್ತೆ, ಜಗತ್ತು. ಏನು ಜನ ಬಳಂಗೊತ್ತಾರ ಬಿಡ. ಆಯ್ತು ಸರ್, ಏನು ಕಾರಣ ಬಂತ? ಏ ಚಿದ, ಏನ್ ನಡೆಸಿದ್ದಲ್ಲ? ಡಾಕ್ಟ್ರ್ ಲೈಟ್ ತಿಂದು ಗುಳಿಗೆ ನುಂಗ್ ಅಂತ ಹೇಳ್ಯಾರ, ಅದಕ್ಕ ಲೈಟ್ ಅಪ್ಪ ಶಿವ, ಡಾಕ್ಟರ್ ಹೇಳಿದ್ದು ನೀನೇನ್ ತಿಂತಿದ್ದಲ್ಲ ಇಷ್ಟಿಷ್ಟು, ಅದ್ರಾಗ ಸ್ವಲ್ಪ ಲೈಟ್ ತಿನ್ನಂತಂದ್ರೆ ಸ್ವಲ್ಪ ತಿನ್ನಂತ ಅರ್ಥ. ನೀನು ಎಟ್ ಹಾಕಿ ಲೈಟ್ ತಿನ್ನಕೈತಿ ಬಿಟ್ಟಿದ್ದೆ. ಹಂಗೆ ಹೇಳಿದೆ ಡಾಕ್ಟ್ರು. ಮತ್ತೆ ಇಲ್ಲಿ ಹೊಟ್ಟೆ ನೋಡಿದಿಲ್ಲ, ದೇಗಲಾಗ್ಯದ, ಅದಕ್ಕ ಸ್ವಲ್ಪ ತಿನ್ನ ಅಂತ ಹೇಳ. ಓ ಮರ, ಈ ಲೈಟ್ ಅಲ್ಲ, ಲೈಟ್. ನಮ್ಮ ಬಸ್ ಸ್ಟ್ಯಾಂಡಿಗೆ ಹೆಂಗ್ ಹೋಗ್ತದಪ್ಪ ದಾರಿ? ಏನಪ್ಪ ಹಿಂಗ್ ತೋರಿಸ್ತಾನಲ್ಲಿ? ಏನು 20 ರೂಪಾಯಿ ಅಂತ ಕೊಡ, 20 ರೂಪಾಯಿ ಬಸ್ ಸ್ಟ್ಯಾಂಡ್ ದಾರಿ ತೋರಿಸ್ತಾನಂತ. ಬಂತು ಬಿಡಪ್ಪ, ಬಸ್ ಸ್ಟ್ಯಾಂಡ್ ದಾರಿ ತೋರ್ಸಕ್ 20 ರೂಪಾಯಿ ಹಾಗಪ್ಪ. ಯಪ್ಪ ಆ ಕಡೆ ಹೋಗಲಪ್ಪ. ವಯಸ್ಸು ತಿಂದದ್ದು ಆರಂಭಪ್ಪ, ಮಾಮೂಲಿ ಎಲ್ಲದು. ಉಗುಳಿದ್ರೆ 20 ಲಾಸ್ ಆಗ್ತೀನಿ. ಸ್ಟ್ರೇಟ್ ಹೋಗಿ ಲೆಫ್ಟ್ ಹೊಡ್ ಬಸ್ ಸ್ಟ್ಯಾಂಡ್ ಬರ್ತ ನೋಡಲ್ಲಿ. ಯಪ್ಪ ಇನ್ನ 20 ರೂಪಾಯಿ ಕೊಡ್ತನಪ್ಪ. ಅದು ತಿಂದದ್ದನ್ನ ಗಟ್ಟಕ್ಕಂತ ನುಂಗಬೇಡಪ್ಪ, ಪಟ್ಟಕ್ಕಂತ ಉಗುಳಿ ಬಿಡು. ಯಾಕಂದ್ರೆ ನೀನು ಮೊದಲು ಜಲ್ದಿ ಕೊಟ್ಟಕ್ಕೆ. ಸಮಣ, ನಾನು ಹೇಳೋದು ಸ್ವಲ್ಪ ಲಕ್ಷ ಕೊಟ್ಟು ಕೇಳು. ಯಪ್ಪ ನಿನಗೆಲ್ಲಿ ಲಕ್ಷ ಕೊಡಂದು ಮಾರಾಯ? ಮುಯ್ಯನಂಗ್ ಮಳೆ ಐತಿ, ಹತ್ತಿ ಮೆಣಸಿನಕಾಯಿ ಎಲ್ಲ ಹಾಳಾಗೋಗ್ಯವ. ಗೊಬ್ಬರ ಎಣ್ಣೆ ಬಾಕಿ ಕಟ್ನಿಲ್ಲ ಅಂತ ನನಗೆ ಗ್ಯಾರಂಟಿ ಇಲ್ಲ. ನಿನಗೆ ಲಕ್ಷ ಕೊಡಂದಪ್ಪ? ಹಂಗಲ್ಲ ಸಮಣ, ನಾ ಹೇಳೋದು ಸ್ವಲ್ಪ ಕಿವಿ ಕೊಟ್ಟು ಕೇಳಂತ. ಏ ಯಪ್ಪ, 2 ಕಿವ್ಯಾವೋ ಮಾರಾಯ, ನಿನಗೆ ಕೊಟ್ಟು ನಾನು ಎಲ್ಲಿಗೆ ಹೋಗೈತಿ? ಸಮಣ, ನಾ ಹೇಳೋದು ಸ್ವಲ್ಪ ಇಚ್ಛೆ ಕೊಟ್ಟು ಕೇಳಕತ್ತಿ. ನನಗ ಇಚ್ಛೆ ಕೊಟ್ಟು ಕೇಳಂತೇನ? ಹಂಗಾರ ಕುಂದ್ರು ನೀನೊಂದು ಮಾತಾಡ್ತಲ್ಲ. ಅಣ್ಣ, ತಿಕ್ ಮಾಡೋರು ನೀವಲ್ಲಪ್ಪ. ಏನದ? ಅದಣ್ಣ, ತಿಕ್ ಮಾಡಿ ಮೊಬೈಲ್ದಾಗ ನಗಸ್ತಾರಲ್ಲ. ನಾವಪ್ಪ, ನಾವೇ. ಮತ್ತೆ ಇನ್ನೊಬ್ಬ ತಿಲ್ಲಿಗೆ ಹೋಗೋಣ ನಿನ್ ಜೊತೆಗೆ ಮಾಡತ್ತ. ಆತ ತಿಕ್ ಮಾಡಕ್ ಹೋಗ್ಯ. ದಡ್ಡ ತಿಕ್ಕಾಕದು ತಿಕ್ಕಂತ ನಮ್ಗೇನು ಗೊತ್ತು ಮರ, ಮೋಟ ಮಂದಿ ನಮ್ಗೆ ನೋಡೋದಂದ್ರೆ ಕೂನಪ್ಪ. ಅವನು ನಮ್ಮನ್ನು ಹೋಗಿ ತಿಕ್ಕ ಮಾಡಿಟ್ಟ ತಿಕ್ಕಾಕ. ಏನೋ ಶಾಮಣ್ಣ, ಯಾಕೆ ಕೆರೆ ದಂಡಿಗೆ ನಿಂತು ಆ ಕಡೆ ಓಡಾಡಕತ್ತಿದ್ದಲ್ಲ? ಇಲ್ಲ, ನೀರಾಗ ಬಿದ್ದು ಸಾಯ್ಬೇಕಂತ ಮಾಡೀನಿ. ಹೆಂಗ್ ಸಾಯ್ಬೇಕನ್ನಂಗ ಆಗ್ಬಿಟ್ಟದ. ಬಿದ್ದು ಸಾಯಿ ಮತ್ತೆ ಯಾಕೆ ನಿಂತಿದ್ದಿ? ನನಗ ಈಸು ಬರೋದಿಲ್ಲ.
ಇನ್ನು ಉರ್ಲಾಕೊಂಡು ಸತ್ಯನಂತಂದ್ರೆ ಗಂಟ್ಲ ಬ್ಯಾನ್ ಆತದ. ಇನ್ನು ಎಣ್ಣೆ ಕುಡ್ದು ಏನನ್ನ ವಿಷ ಕುಡ್ದು ಸತ್ಯವಂತಂದ್ರೆ ಹೊಟ್ಟೆಗೆ ಸಂಕಟ ಆತದ. ಇನ್ನು ಗಾಡಿ ಅಳಿಗೆ ಬಿದ್ದು ಸತ್ಯ ಬಂದ್ರೆ ಕೈ ಕಾಲು ಕಟ್ಟಾತಾವ. ಹೆಂಗ್ ಸಾಯ್ಬೇಕು ನಂಗೆ ಆಗ್ಬಿಡು. ನಾವು ಮಂದಿನ ಕೊತ್ತಿತ್ತು ಮಂದಿನ ಎದಕ್ಕೆ ಚಿಂತೆ ಮಾಡ್ತಾ ಹಾಕೊಡಿ, ನೀನು ಚಿಂತೆ ಮಾಡಬೇಡಪ್ಪ. ಫುಲ್ ಟೆನ್ಷನ್ ಆಗಿಬಿಟ್ಟದ, ಅದು ನಮ್ಗೆ ಬಗೆಹರಿಸ್ಬೇಕಾದ. ಆಯ್ತು ಏನಿಲ್ಲ, ಮನುಷ್ಯನಿಗೆ ಸಮಸ್ಯೆ ಅಂದ ಮೇಲೆ ಪರಿಹಾರ ಇರ್ತದ. ತಲೆ ಓಡಬೇಕಂದ್ರ ಓಡವತ್ತು, ತಲೆ ಓಡವತ್ತು. ಸಿಗರೇಟ್ ತೆಗಿ, ಸಿಗರೇಟ್ ನಾನು ತಾನೇ ಹೊಲ್ತದ, ತೆಗಿ ಸಿಗರೇಟ್ ಕಡ್ಡಿನೆಲ್ಲ ಇತ್ತು. ಸಿಗರೇಟ್ ಸತ್ತು ಸಿಗರೇಟ್ ದೊಡ್ಡ ಮನುಷ್ಯ ನೀನು ಸೇರ್ಸು ನೀನೇನ್ ಚಾಚು ಅಂತ ನೋಡಿ ಇಟ್ಟಿದ್ದು ನೋಡಕ ಸಿಗರೇಟ್ ಶಾಮರ ನಿಮ್ಮ ಅಣ್ಣ ಬರಕೈತೆ ಹೇಳ್ಬೇಕಿಲ್ಲ, ಹಾಕೊಡಿ. ಯಾವ ನಮ್ಮನೆ ಮಾಡೋದು ನೋಡ್ಕೊಡಿ. ಯಾರು ನಮ್ಮ ನಿಮ್ಮ ಅಣ್ಣ ಅಲ್ಲ ಅಲ್ಲೋ ಮಾರ, ನಾನ್ ನಿಮ್ಮಣ್ಣ ಅಂತ ಮಾಡಿನಿ. ಹಿರಿಯವನಿ ತಂದ್ರೆ ಯಾರು ಮತ್ತೆ ಅಂದ್ರೆ ವ್ಯರ್ಥ ಬಗ್ಗೆ ಅವ್ರು ಕೂಡ ಹೊಡ್ಸಿದ್ದೀವಿ. ಯಾವ್ದಾರು ಬಿಡಪ್ಪ, ಅವರು ನೆಲಬರಕ್ ಬಂದು ಗುಮ್ಮೆ ಬಿಟ್ಟು ದೇವಮಾರ ಸಿಗರೇಟ್ ಎಲ್ಲ ಮುಂಜಾನಿದ್ದು ರೊಕ್ಕ ಹೆಂಗ ಬೇಸಿಕ್ ಮಗರಗಳು ಅಣ್ಣ. ಮೊನ್ನೆ ನಾವು ಬೇರೆ ಇದೀವಲ್ಲ, ಆ ತಮ್ಮ ನೋಡಪ್ಪ ಅರ್ಧ ಹೊಲ ಬಚ್ಚಿಬಿಟ್ಟ ನೋಡು. ತಮ್ಮ, ಸಂಬಂಧಗಳಲ್ಲಿ ತಪ್ಪು ಕಂಡ್ರು ನಾವು ಕಾಣ್ಲಾರ್ದಂಗಿರ್ಬೇಕಪ್ಪ. ಯಾಕಂದ್ರ ಈ ಕಾಲಕ್ಕ ಸಂಬಂಧಗಳನ್ನು ಉಳಿಸಿಕೊಳ್ಳುವುದು ದೊಡ್ಡ ಸಾಧನೆ ಆಗಿಬಿಟ್ಟದ. ತಿಂದ ಬಿಡಪ್ಪ, ಅವನ ಮೈಯಾಗಿನ ಹರಿಯೋದನ್ನ ನಮ್ಮಪ್ಪನ ರಕ್ತನೆಲ್ಲ ಯಾಕೆ ಚಿಂತೆ ಮಾಡ್ತೀನಿ. ಬಾ ಬಾಂಬಾಯಿ ಮಿಠಾಯಿ ಬಾಂಬಾಯಿ ಮಿಠಾಯಿ ಬಾಂಬಾಯಿ ಮಿಠಾಯಿ ಬಾಂಬಾಯಿ ಮಿಠಾಯಿ ಎತ್ಕೊಂಡಪ್ಪ. 10 ರೂಪಾಯಿಗೊಂದು. ಮತ್ತೆ ಇವು ಬೊಂಬಾಯಿದಾಗ ತಂದ್ರೇನ? ಇಲ್ಲ, ನಮ್ಮ ಮನೆಗೆ ಮಾಡ್ತೀವಿ. ಮತ್ತೆ ಬೊಂಬಾಯಿ ಮನ್ಯಾಗ ಮಾಡಿ ಬೊಂಬಾಯಿ ಹೆಸರು ಇವತ್ತ ನೀನು ಮಾರಿ ಮ್ಯಾಗ ಕೂತ್ ನೋಡು. ರಾಯಚೂರು ಮಿಠಾಯಿ ಅನ್ನೋ ಮಗಳ ನೀನು. ರಾಯಚೂರು ಮಿಠಾಯಿ ರಾಯಚೂರು ಮಿಠಾಯಿ ರಾಯಚೂರು ಮಿಠಾಯಿ. ಬೊಂಬಾಯಿ ಅಂದ್ರೆ ಬೈತಾರ. ರಾಯಚೂರು ಮಿಠಾಯಿ ರಾಯಚೂರು ಮಿಠಾಯಿ ರಾಯಚೂರು ಮಿಠಾಯಿ. ಒಂದು ಖಡಕ್ ಖಾಲಿ ಕೊಡಪ್ಪ. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಿಂದಿರ್ಬೇಕಂತ ಮಾಡೀನಿ. ಸುಮ್ಮನೆ ಬಟ್ಟೆ ಹಾಕೊಂಡು ಹೊಂಟ್ರೆ ಓಟ್ ಸುಮ್ಮನೆ ಬಿದ್ದಿರ್ಬೇಕು. ಏ ಶಾಮಣ್ಣ, ಮೊನ್ನೆ ಗ್ರಾಮ ಪಂಚಾಯತಿಗೆ 2 ಓಟ್ ಬಿದ್ದಿಲ್ಲ, ಅವನು ಜಿಲ್ಲಾ ಪಂಚಾಯತಿಗೆ ನಿಂದಿರ್ತದಂತ. ಜಿಲ್ಲಾ ಪಂಚಾಯತಿಗೆ ಏ ಚಿದು, ಎಲೆಕ್ಷನ್ ಏನಿಂದ್ರಕ್ಕೇನು ಡಬಲ್ ಡಿಗ್ರಿ ಬೇಕೇನು? ಎಂಥವನಪ್ಪ ನೀನು? ಸುಮ್ಮನೆ ಡಬ್ಬಿಗೆ ಹಂಗೆ ಹಾಕ್ಯಂಡಾಗ 4 ಬಟ್ಟಿಗೆ ಉಂಗುರ ಇಟ್ಕೊಂಡ ಚಾಳಿಸ್ ಹಾಕ್ಯಂಡು ಹೊಂಟ್ರ ಹೆಂಗ ಬಿಡೋದಿಲ್ಲ ಹೇಳು ಓಟ್. ನೋಡಿದಿಲ್ಲ ಹೆಂಗದ ನಮ್ಮದಾರ ಬಟ್ ಕೊಡಪ್ಪ 2 ಮೀಟರ್ ಕೊಡು.